ಫಲಿಸದ ತಾಯಿಯ ಪ್ರಾರ್ಥನೆ, ರಕ್ಷಣಾ ಕಾರ್ಯಾಚರಣೆಯಲ್ಲಿ ಹೊರತೆಗೆದಂತಹ ಮಗು ಕೂಡ ಸಾವನ್ನಪ್ಪಿದೆ. ಆಸ್ಪತ್ರೆಗೆ ಸಾಗಿಸುವ ದಾರಿಯ ಮಧ್ಯೆ ಮೃತಪಟ್ಟಿದೆ 1 ವರ್ಷದ ಆರುಷ್. ಆರುಷ್ ಸಾವನ್ನ ದೃಢಪಡಿಸಿದ್ದಾರೆ ವೈದ್ಯರು ಅನ್ನೋದು ಗೊತ್ತಾಗ್ತಾ ಇದೆ. ತಾಯಿ ಹೊರಬರ್ತಾ ಇದ್ದ ಹಾಗೆ ಕೇಳಿದ್ದೇನೆ ಮಕ್ಕಳ ಬಗ್ಗೆ. ಈಗ ಮಕ್ಕಳಿಲ್ಲ ಅನ್ನುವಂತಹ ಸುದ್ದಿ ಆ ತಾಯಿ ಗೊತ್ತಾದರೆ ಆ ಜೀವ ಎಷ್ಟು ನೊಂದ್ಕೊಳ್ಳಲ್ಲ ಹೇಳಿ. ತನ್ನ ಜೀವವನ್ನು ಪಣಕ್ಕಿಟ್ಟು 2 ಮಕ್ಕಳನ್ನು ರಕ್ಷಿಸಬೇಕು ಅಂತ ಹೇಳಿ ಮುಂದಾಗಿದ್ರು. ಕೊನೆ ಕ್ಷಣದವರೆಗೂ ಕೂಡ ಮಗು ಮಾತನಾಡ್ತಾ ಇರೋದು, ಕಿರಿಚ್ತಾ ಇರೋದನ್ನು ಕೇಳಿ ಮಗು ಬದುಕಿದೆ ಅನ್ನುವಂತಹ ಖುಷಿಯಲ್ಲಿದ್ದರು. ಈಗ ಹೊರ ಬಂದಾಗ 2 ಮಕ್ಕಳಿಲ್ಲ ಅನ್ನುವಂತಹ ಸುದ್ದಿ ಆ ತಾಯಿ ಹೇಗೆ ಅರಗಿಸ್ಕೋತಾರೋ ಗೊತ್ತಿಲ್ಲ. ಬಟ್ ಈಗ 1 ವರ್ಷದ ಮಗುವನ್ನು ಸುರಕ್ಷಿತವಾಗಿ ರಕ್ಷಿಸುವಂತಹ ಕೆಲಸ ಆಗಿತ್ತು. ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗ ಮಧ್ಯೆಯೇ 1 ವರ್ಷದ ಆರುಷ್ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅಶ್ವಿನಿ ಅವರಿಗೆ 2 ಮಕ್ಕಳಿದ್ರು, ಒಂದು ಆರ್ಯನ್ ಮತ್ತೊಂದು ಆರುಷ್. 2.5 ವರ್ಷ ಆರ್ಯನ್ಗೆ, 1 ವರ್ಷ ಆರುಷ್ಗೆ. ಇವತ್ತಿನ ಬೆಳಗ್ಗಿನ ಜಾವ ನಡೆದಂತಹ ಘಟನೆಯ ಸಂದರ್ಭದಲ್ಲಿ 2 ಮಕ್ಕಳನ್ನು ಕೂಡ ತನ್ನ ಕಂಕಳಲ್ಲಿ ಇಟ್ಕೊಂಡು ರಕ್ಷಣೆ ಮಾಡಿದ್ದು ಮಹಾತಾಯಿ ಅಶ್ವಿನಿ. ಅಂತಹ ಸಾವನ್ನ ಗೆದ್ದು ಹೊರಬರ್ತಾ ಇದ್ದ ಹಾಗೆ ಮಕ್ಕಳು ನೋಡಬೇಕು, ನನ್ನ ಮಕ್ಕಳಲ್ಲಿ ಅಂತ ಕೇಳಿದ್ದು ಅಶ್ವಿನಿ. ಈಗ ತಾಯಿ ಅಶ್ವಿನಿಗೆ ಮಕ್ಕಳಿಲ್ಲ ಅನ್ನುವಂತಹ ವಿಚಾರ ಗೊತ್ತಾದರೆ ಅದನ್ನು ಹೇಗೆ ಅರಗಿಸ್ಕೊಳ್ತಾರೆ ಅಂಥೇಳಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಸಾಗಿಸುವಂತಹ ಸಂದರ್ಭದಲ್ಲಿ ಬದುಕುಳಿದಂತಹ 1 ವರ್ಷದ ಆರುಷ್ ಉಸಿರು ಚೆಲ್ಲಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ವೈದ್ಯರು ಅದನ್ನು ಕನ್ಫರ್ಮ್ ಮಾಡಿದ್ದಾರೆ. ಹಾಗಾಗಿ ಆ ತಾಯಿಯ ನೋವು, ಸಂಕಟ, ದೇವರಿಗೆ ಪ್ರೀತಿ. ಮಕ್ಕಳನ್ನು ಉಳಿಸ್ಕೊಬೇಕು ಅಂಥೇಳಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದರು. ಸಾವಿನ ಜೊತೆಗೆ ಸೆಣಸಾಟವನ್ನು ನಡೆಸಿದರು ತಾಯಿ ಅಶ್ವಿನಿಯವರು. ದೇವರು ಇಷ್ಟೊಂದು ಕ್ರೂರಿ ಆಗಬಾರ್ದು. ಒಂದು ಮಗು ಉಳಿದಿತ್ತು, ತಾಯಿ ಆ ಮಗು ಮುಖ ನೋಡಿಕೊಂಡು ಎಲ್ಲ ನೋವನ್ನು ಮರಿಬಹುದು ಅನ್ನುವಂತಹ ಮಾತುಗಳು ಕೂಡ ಜನರು ಆಡ್ತಾ ಇದ್ರು, ಸ್ಥಳೀಯರು ಹೇಳ್ತಾ ಇದ್ರು. ಬಟ್ ಈಗ ನೋಡಿದರೆ ಆ ಮಗು ಕೂಡ ಉಸಿರು ಚೆಲ್ಲಿದೆ ಅಂದರೆ ನಿಜಕ್ಕೂ ಕೂಡ ಇದನ್ನು ಅರಗಿಸ್ಕೊಳ್ಳೋದಕ್ಕೇ ಕಷ್ಟ ಆಗ್ತಾ ಇದೆ ನಮಗೆ. ಇನ್ನು ತಾಯಿ, ಆ ಕುಟುಂಬಸ್ಥರು ಇದನ್ನು ಹೇಗೆ ಅರಗಿಸ್ಕೊಳ್ತಾರೆ ಅಂಥೇಳಿ. इधर कहाँ पे जा रहे हैं? छोड़ दो आराम से।